ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವು. ವಿಮಾನ ದುರಂತದ ಬಗ್ಗೆ ಈಗಾಗಲೇ ಎಎಐಬಿ ಅಧಿಕಾರಿಗಳು ತನಿಖೆಯನ್ನ ನಡೆಸಲಿದ್ದಾರೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ತನಿಖೆ ನಡೆಯುತ್ತೆ ಮಹಾರಾಷ್ಟ್ರದ ಬಾರಾಮತಿ. ಯಾಕಂದ್ರೆ ಏನ್ ನಡೀತು, ಹೇಗಾಯ್ತು ಅನ್ನೋದು ಈಗ ನಿಜಕ್ಕೂ ಒಂದು ಕಡೆ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ರಾಜಕಾರಣಿ ಅಂತ ಹೇಳಿದ ಮೇಲೆ ಬಹಳಷ್ಟು ಭದ್ರತೆಯನ್ನು ವಹಿಸಲಾಗುತ್ತೆ. ಅದನ್ನು ದಾಟಿ ಈ ಒಂದು ದುರಂತ ಹೇಗೆ ಸಂಭವಿಸಿತು ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿರೋದ್ರಿಂದ ಸದ್ಯಕ್ಕೆ ಬಹಳಷ್ಟು ತನಿಖೆಯ ಅವಶ್ಯಕತೆ ಇರೋದ್ರಿಂದ ಈಗಾಗಲೇ ತನಿಖೆ ಕೂಡ ಆರಂಭವಾಗುವಂತಹ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಎಎಐಬಿ ಅಧಿಕಾರಿಗಳು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ತನಿಖೆ ಕೂಡ ಆರಂಭವಾಗ್ತಾ ಇದೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂತಹ ವಿಮಾನ ದುರಂತ ಆಯಿತು. ವಿಮಾನ ದುರಂತದಲ್ಲಿ ಒಟ್ಟು 6 ಜನರ ದುರ್ಮರಣ. ಅಜಿತ್ ಪವಾರ್ ಭದ್ರತಾ ಅಧಿಕಾರಿ, ಓರ್ವ ಸಹಾಯಕ, 2 ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ ಸಾವನ್ನಪ್ಪಿರೋದ್ರಿಂದ ಈಗ ಬಹಳಷ್ಟು ಒಂದು ಕಡೆ ಪ್ರಶ್ನೆಗಳು ಕೂಡ ಉದ್ಭವವಾಗಿರುತ್ತೆ. ಎಲ್ಲ ಭದ್ರತೆ ಇತ್ತ, ತಾಂತ್ರಿಕ ದೋಷ ಏರ್ಪಟ್ಟಿತ್ತ, ಅಥವಾ ಬೇರೆ ಏನಾದರೂ ತೊಂದರೆಗಳಲ್ಲಿ ಆಗಿದ್ಯಾ ಎನ್ನುವಂತಹ ನಿಟ್ಟಿನಲ್ಲಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದಿಂದ ಈಗ ತನಿಖೆ ಚುರುಕಾಗ್ತಾ ಇರುವಂಥದ್ದು. ಏನಾಯಿತು, ಹೇಗಾಯಿತು ಅನ್ನುವಂಥದ್ದು ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲ ಒಂದಷ್ಟು ಊಹಾಪೋಹಗಳು ಕೂಡ ಹೊರಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಏನಾಗಿರಬಹುದು ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೆ ತನಿಖೆ ನಡೀಲೇಬೇಕು. ಏನಾಯಿತು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಸದ್ಯಕ್ಕೆ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಸಾವನ್ನಪ್ಪಿರುವ ಬಗ್ಗೆ ಈಗ ತನಿಖೆಯನ್ನ ನಡೆಸಲಿದ್ದಾರೆ ಅಧಿಕಾರಿಗಳು. ಎಎಐಬಿ ಅಂದರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋಯಿಂದ ತನಿಖೆಗೆ ಈಗಾಗಲೇ ಬಹಳಷ್ಟು ಚುರುಕು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಗ್ತಾ ಇದೆ. ತನಿಖೆಗೆ ಅಧಿಕಾರಿಗಳು ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿದ್ದಾರೆ. ಮಹಾರಾಷ್ಟ್ರದ ಬಾರಾಮತಿ ಬಳಿ ಸಂಭವಿಸಿದಂತಹ ವಿಮಾನ ದುರಂತ ಇದು ಬೆಳ್ಳಂಬೆಳಗ್ಗೆ ನಿಜಕ್ಕೂ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಒಂದು ಕಡೆ ನೀವು ಎಐ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ, ಎಲ್ಲರೂ ಕೂಡ ತೆರಳ್ತಾ ಇರ್ತಾರೆ. ಸಾಕಷ್ಟು ಭದ್ರತೆಯೊಂದಿಗೆ ಈ ಒಂದು ವಿಮಾನ ಟೇಕ್ ಆಫ್ ಆಗಿರುತ್ತೆ. ಆದರೆ ಅಲ್ಲಿ ಏನಾಯಿತು ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಲ್ಯಾಂಡಿಂಗ್ ಯಾಕಾಯಿತು, ತುರ್ತು ಭೂಸ್ಪರ್ಶ ಮಾಡುವಂತಹ ಪ್ರಮೇಯ ಏನಿತ್ತು, ಏನಾದರೂ ಫ್ಲೈಟಲ್ಲಿ ತಾಂತ್ರಿಕ ದೋಷ ಕಂಡಿದ್ದಕ್ಕೇನೆ ಆ ಒಂದು ಎಮರ್ಜೆನ್ಸಿ ಆಗಿ ಲ್ಯಾಂಡಿಂಗ್ ಮಾಡುವಂಥ ಪ್ರಯತ್ನವನ್ನು ಪೈಲಟ್ ನಡೆಸಿದ್ರ, ಅಥವಾ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಏನೆಲ್ಲ ಆಗಿರಬಹುದು. ಜೊತೆಗೆ ಆ ಜಾಗವು ಕೂಡ ಲ್ಯಾಂಡಿಂಗ್ಗೆ ಅಷ್ಟು ಸರಿ ಇದ್ದಂತಹ ಸ್ಥಳವಲ್ಲ.